ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ನಾನಿವತ್ತು ರೆಡಿಯಾಗಿ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀನಿ. ಎಸ್, ನಾನು ಮತ್ತು ನನ್ನ ಸಿಸ್ಸಿಂದ ಅಂದರೆ ಭೂಮಿಕಾ ಇಬ್ಬರು ಕೂಡ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀವಿ. ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಮಗೆ ಸ್ವಲ್ಪ ಶಾಪಿಂಗ್ ಇದೆ, ಹಾಗೆ ಕಮರ್ಷಿಯಲ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ. ಏನೇನೆಲ್ಲ ಹೊಸ ಶಾಪ್ಗಳು ಬಂದಿದೆ, ಏನೆಲ್ಲ ಕಲೆಕ್ಷನ್ಸ್ ಇದೆ, ನಾವೇನೇನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನಲ್ಲಿ ತೋರಿಸ್ತೀನಿ. ಸೊ ಡೋಂಟ್ ಮಿಸ್ ಟು ವಾಚ್ ಮೈ ಕಂಪ್ಲೀಟ್ ವ್ಲಾಗ್ ಟಿಲ್ ದ ಎಂಡ್. ಓಕೆನಾ? ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ವೆಲ್ಕಮ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ಹೋಗೋಣ. ನಾವು ಮನೆಯಿಂದ ಹೊರಟಿದ್ದು ಮೆಟ್ರೋದಲ್ಲಿ. ಸೊ ಮೆಟ್ರೋದಲ್ಲಿ ಯಾರಾದರೂ ಬರಬೇಕು ಅಂತಂದರೆ ನೀವು ಇಳ್ಕೊಬೇಕಾಗಿರೋ ಸ್ಟಾಪ್ ಬಂದು ಕಬ್ಬನ್ ಪಾರ್ಕ್. ಓಕೆನಾ? ಹಾಗೆ ಬಸ್ಸಲ್ಲಿ ಬರ್ತಾ ಇರೋರು ಬೆಸ್ಟ್ ಪ್ಲೇಸ್ ಟು ಗೆಟ್ ಡೌನ್ ಅಂತ ಅಂದರೆ ಶಿವಾಜಿನಗರ್. ಸೊ ಇಲ್ಲಿ ನಾವು ಮೆಟ್ರೋ ಸ್ಟೇಷನ್ ಇಳಿತಾ ಇದ್ದಾಗೆ ನಮಗೆ ಕಣ್ಣಿಗೆ ಬಿದ್ದಿದ್ದು ಈ ಥರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಮಾಲ್ ಸ್ಟೇಟ್ಮೆಂಟ್ ಸ್ಟಡ್ಗಳು. ಸೊ ಈ ಸ್ಟಡ್ಗಳನ್ನ ನಾವು ಬ್ರೇಸ್ಲೆಟ್, ಚೈನ್ಸ್, ನೆಕ್ ಪೀಸ್ ಈ ಥರ ನಾವು ಕನ್ವರ್ಟ್ ಮಾಡ್ಕೊಬೋದು. ಸೊ ಅವರೇ ಅಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೊ ಇವಾಗೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಲೈಕ್ ಇನ್ಸ್ಟಾಗ್ರಾಮ್, ಪಿಂಟ್ರೆಸ್ಟ್, ಇದೇ ಥರ ಕಾಪಿಗಳು ನಿಮಗೆ ಸಿಗ್ತಾ ಇದ್ದಾವೆ. ಸೊ ಆ್ಯಂಡ್ ಇಟ್ ಈಸ್ ವೆರಿ ರೀಸನಬಲ್ ಪ್ರೈಸ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ಗೆ ಹೋಗೋರಿಗೆ ಅಥವಾ ವೆಕೇಷನ್ಸ್ ಪ್ಲ್ಯಾನ್ ಮಾಡ್ತಿರೋರಿಗೆ, ಆಫೀಸ್ಗೆ ಹೋಗೋರಿಗೆ ಡೈಲಿ ಒಂದೇ ಥರ ಹಾಕೊಂಡು ಹೋಗೋದಕ್ಕೆ ಬೋರ್ ಆಗುತ್ತೆ. ಸೊ ಈ ಥರ ತೊಗೊಂಡು ಇಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ತುಂಬ ಯೂನಿಕ್ ಆಗಿ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ನೋಡಿ, ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಬ್ರೇಸ್ಲೆಟ್ಸ್ ಎಲ್ಲ ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ. ಆ್ಯಂಡ್ ನೆಕ್ ಪೀಸ್ಗಳಂತೂ ಸಕ್ಕತ್ತಾಗಿತ್ತು. ಸೊ ನೋಡಿ, ನಾವು ಈ ಥರ ಬ್ರೇಸ್ಲೆಟ್ಗಳನ್ನ ನೋಡಿದ್ವಿ. ಇದು ವಾಚ್ ಜೊತೆಗೆ ಪೇರ್ ಮಾಡಿ ಹಾಕೋಬೋದು, ಹಾಗೆ ಸಿಂಗಲ್ ಬ್ರೇಸ್ಲೆಟ್ ಥರನೂ ನಾವು ಯೂಸ್ ಮಾಡ್ಕೊಬೋದು. ಸೊ ನಾನು 2 ಜೊತೆ ತೊಗೊಂಡೆ, ಹಾಗೆ ಭೂಮಿಕಾ ಕೂಡ 2 ಜೊತೆ ತೊಗೊಂಡು. ಸೊ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ್ಯಾವುದೆಲ್ಲ ತೊಗೊಂಡಿದ್ದೀವಿ ಅಂತ. ಹಾಗೆ ನಿಮಗೇನಾದರೂ ಈ ಥರದ್ದೇ ಬೇಕು ಅಂತ ಹೇಳಿ ಇಷ್ಟ ಆಗಿದ್ರೆ ಸೊ ನಿಮಗಿದು ಮೆಟ್ರೋ ಸ್ಟೇಷನಲ್ಲಿ ಸಿಗುತ್ತೆ. ಅಂತ MG ರೋಡ್ ಮೆಟ್ರೋ ಸ್ಟೇಷನಲ್ಲಿ ನಿಮಗೆ ಇದು ಸಿಗುತ್ತೆ. ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ನಮಗೆ ಕಮರ್ಷಿಯಲ್ ಸ್ಟ್ರೀಟು ಜಸ್ಟ್ 5 to 6 minutes ವಾಕ್ ಆಗಿರುತ್ತೆ. ಯಾರಿಗೆ ವಾಕ್ ಮಾಡೋದಕ್ಕಾಗೋದಿಲ್ವೋ ಅವರು ಆಟೋದಲ್ಲಿ ಹೋಗ್ಬೋದು, ಲೈಕ್ ಮಿನಿಮಮ್ ಚಾರ್ಜ್ ಮಾಡ್ತಾರೆ. ಸೊ ಬೆಸ್ಟ್ ಟೈಮ್ ಟು ವಿಸಿಟ್ ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ವೀಕೆಂಡ್, ದಟ್ ಟು ಎಸ್ಪೆಷಲಿ ಆನ್ ಸ್ಯಾಟರ್ಡೇ. ಸೊ ಇಲ್ಲಿ ಶಾಪ್ಗಳು ಮಾರ್ನಿಂಗ್ 10 o'clockಗೆ ಓಪನ್ ಆದರೆ ಸೊ ಟಿಲ್ ಲೇಟ್ ಈವ್ನಿಂಗ್ 7:30, 8 ತನಕ ಕೂಡ ಓಪನ್ ಇರುತ್ತೆ. ಸೊ ಇಲ್ಲಿ ಬೆಸ್ಟ್ ಶಾಪಿಂಗ್ ಎಲ್ಲಪ್ಪ ಮಾಡಬೇಕು ಅಂತ ಅಂದರೆ ಫುಟ್ಪಾತ್ ಶಾಪಿಂಗ್ ಇಸ್ ದ ಬೆಸ್ಟ್. ಯಾಕೆ ಅಂತಂದರೆ ಅಲ್ಲಿ ತುಂಬಾ ಬಾರ್ಗೇನ್ ಫ್ರೆಂಡ್ಲಿ ಆಗಿರುತ್ತೆ. ಹಾಗೆಯೇ ಇಲ್ಲಿ ತುಂಬಾ ನಿಮಗೆ ಶಾಪ್ಸ್ಗಳು ಅವೈಲಬಲ್ ಇರುತ್ತೆ. ಸೊ ಇಟ್ ವಿಲ್ ಬಿ ಎ ಮಿಕ್ಸಪ್ ಆಫ್ ಇಂಡಿಯನ್ ವೇರ್ ಆ್ಯಂಡ್ ಫ್ಯೂಷನ್ ಆರ್ ವೆಸ್ಟರ್ನ್ ವೇರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಿಮಗೆ ಇಲ್ಲಿ 50 rupees-ಇಂದ ಸ್ಟಾರ್ಟ್ ಆಗುತ್ತೆ ಏನೇ ಆದ್ರೂ. ಇಲ್ಲಿ ಎಸ್ಪೆಷಲಿ ರೋಡ್ ಸೈಡ್ ಸ್ಟಾಲ್ಸ್ಗಳಲ್ಲಿ ನಿಮಗೆ ಸ್ಲಿಪ್ಪರ್ಸ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ವ್ಯಾಲೆಟ್ಸ್ ಇರ್ಬೋದು, ಇಯರಿಂಗ್ಸ್ ಇರ್ಬೋದು, ಸ್ಟಡ್ಸ್ಗಳಿರ್ಬೋದು. ಸೊ ತುಂಬಾ ಕಲೆಕ್ಷನ್ಸ್ಗಳಿರುತ್ತೆ. ಎಷ್ಟೊಂದು ವೆರೈಟೀಸ್, ವೈಡ್ ವೆರೈಟೀಸ್ ಆಫ್ ವೆಸ್ಟರ್ನ್ ವೇರ್ ಶಾಪ್ಸ್ ಇರುತ್ತೆ. ಆ್ಯಂಡ್ ತುಂಬಾ ಶಾಪ್ಸ್ಗಳು ಹೊಸದಾಗಿ ಕೂಡ ಓಪನ್ ಆಗಿದ್ವು. ಸೊ ಇಲ್ಲಿ ನಿಮಗೆ ಪಿಂಟ್ರೆಸ್ಟು ಅಥವಾ ಇನ್ಸ್ಟಾಗ್ರಾಮ್ಸ್ ಔಟ್ಫಿಟ್ ಕೂಡ ಸಿಗುತ್ತೆ. ಸೊ ಎಲ್ಲ ಮಾರ್ಕೆಟ್ಗಿಂತನೂ ಐ ಫೀಲ್ ಕಮರ್ಷಿಯಲ್ ಸ್ಟ್ರೀಟ್ ಮಾರ್ಕೆಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫಾರ್ ಪರ್ಚೇಸಿಂಗ್ ಆ್ಯಂಡ್ ಫಾರ್ ಎಸ್ಪೆಷಲಿ ಬಾರ್ಗೇನಿಂಗ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈ ಶಾಪ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇಲ್ಲಿ ತುಂಬ ವೈಡ್ ವೆರೈಟಿ ರೇಂಜ್ ಆಫ್ ಈ ಥರ ಒಂದು ಟಾಪ್ಸ್ಗಳಿದ್ದು, ಶಾರ್ಟ್ ಟಾಪ್ ಆಗಿರ್ಬೋದು ಅಥವಾ ಕೊರಿಯನ್ ರಿಲೇಟೆಡ್ ಕೊರಿಯನ್ ಕೈಂಡ್ ಆಫ್ ಟಾಪ್ಸ್ಗಳೆಲ್ಲ ಇಲ್ಲಿ ಅವೈಲಬಲ್ ಇತ್ತು. ಸೊ ಯಾರಾದರೂ ಎಸ್ಪೆಷಲಿ ಲೈಕ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು ಅಥವಾ ಆಫೀಸ್ ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು, ಸೊ ದೇ ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಹಿಯರ್. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ವೆಕೇಷನ್ಸ್ಗಂತೂ ಹೇಳಿ ಮಾಡಿಸ್ದಂಗೆ ಇತ್ತು. ಸೊ ಬೀಚ್ ವೇರ್ ಆಗಿರ್ಬೋದು, ಸೊ ಶಾರ್ಟ್ಸು, ಮಿನೀಸು ತುಂಬಾ ಚೆನ್ನಾಗಿತ್ತು. ನೋಡಿ ಇಲ್ಲಿ ಎಸ್ಪೆಷಲಿ ಇನ್ ವೈಟ್ ಆ್ಯಂಡ್ ಕ್ರೀಮ್ ಕಲರಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು. ಸ್ಟ್ರಕ್ಸ್ ಥರ ಇತ್ತು, ಟಾಪ್ಸ್, ಈಗ ಜೀನ್ಸ್ ಮೇಲೆ ಹಾಕೊಳ್ಳೋ ಟಾಪ್ಸ್ ಇರ್ಬೋದು, ಮಿಡೀಸ್ ಮೇಲೆ ಹಾಕೊಳ್ಳೋ ಟಾಪ್ಸ್ ಇರ್ಬೋದು, ಅಥವಾ ಪಾರ್ಟಿ ವೇರ್ ಗೌನ್ಸ್ಗಳಿರ್ಬೋದು, ಅಥವಾ ಬೀಚ್ ವೇರ್ ಸಿಂಗಲ್ ಪೀಸಸ್ ಇರ್ಬೋದು. ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ನೆಕ್ಸ್ಟ್ ಶಾಪ್ ವಿಸಿಟ್ ಮಾಡಿದ್ದು, ಇದೊಂದು ಚಿಕ್ಕದು ಶಾಪು ಫುಟ್ಪಾತ್ ಮೇಲೆ ಇಟ್ಕೊಂಡಿದ್ರು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇವಾಗೇನು ಆನ್ ಟ್ರೆಂಡಲ್ಲಿ ಇದೆಯಲ್ಲ ಈ ಥರ ಶರ್ಟ್ಸ್ಗಳು, ಕಾಟನ್ ಶರ್ಟ್ಸ್ಗಳು ತುಂಬಾ ಟ್ರೆಂಡಿಂಗಲ್ಲಿದ್ದಾವೆ. ಎಸ್ಪೆಷಲಿ ಇನ್ ಮಿಂತ್ರಾ, ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿರ್ತೀರಾ ನೀವು. ಇದು ಮಿನಿಮಮ್ 600 to 800 rupees ಇದೆ ಮಿಂತ್ರಾದಲ್ಲೆಲ್ಲ. ಸೊ ಇಲ್ಲಿ ನಮಗೆ ಇದು 250 rupeesಗೆ ಸಿಕ್ತು. ನೋಡಿ ಈ ಥರದ್ದೆಲ್ಲ ಈಗ ಕಾಲೇಜ್ಗೆ ಹಾಕ್ಕೊಂಡು ಹೋಗೋದಕ್ಕಾಗಿರ್ಬೋದು, ಆಫೀಸ್ಗೆ ಹಾಕ್ಕೊಂಡು ಹೋಗೋದಕ್ಕಾಗ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ಅಫಿಷಿಯಲ್ ಲುಕ್ ಅಂತಲೇ ಹೇಳ್ಬೋದು. ಸೊ ಜೀನ್ಸ್ ಮೇಲೆ ಹಾಕ್ಕೊಬೋದು, ಅದು ಫಾರ್ಮಲ್ ಪ್ಯಾಂಟ್ಸ್ ಮೇಲೆ ಹಾಕ್ಕೊಬೋದು. ಸಖತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರಂತೂ. ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲೇನು ನೋಡ್ತಿರಲ್ವ, ಇದೊಂದು ಬ್ಲ್ಯಾಕ್ ಸಿಂಗಲ್ ಪೀಸ್ ಇದ್ದಲ್ಲ, ಅದನ್ನು ಕೂಡ ಅಷ್ಟೇ ಜಸ್ಟ್ 350 rupeesಗೆ ಸಿಕ್ತು.
ಹಾಗೆ ಇವಾಗ ನಾವು ಇಲ್ಲೇನು ನೋಡ್ತಾ ಇದ್ದೀವಲ್ಲ ಶಾರ್ಟ್ ಟಾಪ್ಸ್ಗಳು, ದ್ಯಾಟ್ ಈಸ್ ಲೈಕ್ ಅದು ಬಂದಿರೋದು ವಿತ್ ಪ್ಯಾಡೆಡ್ ಜೊತೆಗೆ ಸ್ಟ್ರಿಪ್ಸ್ ಕೂಡ ಇದೆ ಅಲ್ಲಿ. ಸೊ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಏನೇನೆಲ್ಲ ನಾವು ಆ ಅಂಗಡಿನಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತ. ಹಾಗೆ ಇಲ್ಲಿ ನಾವು ವಿಸಿಟ್ ಮಾಡಿದ್ದು ಒಂದು ಸ್ಮಾಲ್ ಫ್ಯಾನ್ಸಿ ಶಾಪ್ ಥರ ಇರುವಂಥ ಒಂದು ಸ್ಟೋರ್ಗೆ. ಸೊ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಒಂದು ಅಂಗಡಿನಲ್ಲಿ ಕಾರ್ನ್ ಮತ್ತು ಹಾಗೆ ಫ್ರೆಶ್ ಲೈಮ್ ಸೋಡಾ ಕೂಡ ತೊಗೊಂಡ್ವಿ, ಯಾಕಂದರೆ ಓಡಾಡಿ ನಮಗೂ ಕೂಡ ತುಂಬಾ ಸುಸ್ತಾಗಿತ್ತು. ಹಾಗೆ ಇಲ್ಲಿ ನನ್ನ ತಂಗಿ ಮತ್ತು ನನ್ನ ತಂಗಿ ಫ್ರೆಂಡ್ ಕೂಡ ನಮಗೆ ಜಾಯ್ನ್ ಆಗಿದ್ರು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಸೊ ಅವರು ಕೂಡ ನಮ್ಮ ಜೊತೆ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ರು. ಸೊ ನೋಡಿ, ಎಲ್ಲರಿಗೂ ಸುಸ್ತಾಗಿತ್ತು ಅಂತ ಹೇಳಿ ಜೋಳ ತಿಂತಾಯಿದ್ದೀವಿ. ನೆಕ್ಸ್ಟ್ ಶಾಪಿಂಗ್ ಮಿನಿ ಶೋ ಅಲ್ಲಿ ಕೊಡ್ತಾಳೆ. ಟೈರ್ ಆಗಿದೆ ಅಂತ ನೆಕ್ಸ್ಟ್ ಶಾಪ್ ನಾವು ವಿಸಿಟ್ ಮಾಡಿದ್ದು ಸ್ಲಿಪ್ಪರ್ ಶಾಪು. ಸೊ ಒಂದು 3 ಜೊತೆ ಸ್ಲಿಪ್ಪರ್ ಕೂಡ ನಾವು ಬೈ ಮಾಡಿದ್ವಿ. ಸೊ ಇಲ್ಲಿ ನಮ್ಮ ಭೂಮಿಕಾ ಇವಾಗ ತೋರಿಸ್ತಾ ಇರೋಂಥ ಸ್ಲಿಪ್ಪರ್ ಬಂದು 250 ರುಪೀಸು ಅವಳು ಹಾಕ್ಕೊಂಡಿರೋದು. ಸೊ ನಾನು ನೋಡಿದಂಥ ಸ್ಲಿಪ್ಪರ್ ಬಂದು 300 ರುಪೀಸು. ಸೊ ನಾವು ಕೂಡ ಸ್ವಲ್ಪ ಸ್ಲಿಪ್ಪರ್ಗಳನ್ನ ತೊಗೊಂಡ್ವಿ. ಯಾವ್ದು ತೊಗೊಂಡ್ವಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಸೊ ಅದರ ನೆಕ್ಸ್ಟ್ ಶಾಪು ನಮಗೊಂದು ಸ್ಯಾಂಡ್ವಿಚ್ ಶಾಪ್ ಸಿಕ್ತು. ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ಸ್ಯಾಂಡ್ವಿಚ್ ತೊಗೊಂಡ್ವಿ. ಸೊ ನೆಕ್ಸ್ಟ್ ಶಾಪಲ್ಲಿ ನಾವು ಶಾಪ್ ಮಾಡಿದ್ದು ಶರಾರ ಮತ್ತು 2 ಲೆಹೆಂಗಾ ಶಾಪ್ ಮಾಡಿದ್ವಿ, ಒಂದು ನನಗೆ ಒಂದು ಭೂಮಿಕಾಗೆ ಅಂತ. ಅದ್ರದ್ದು ನಾವು ಯಾವುದೋ ವೀಡಿಯೋ ಮಾಡಿಲ್ಲ, ಜಸ್ಟ್ ಫೋಟೋ ಮಾತ್ರ ತೆಕ್ಕೊಂಡಿರ್ತೀವಿ. ಅದನ್ನು ನಾನು ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರದ್ದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ರೋಡಲ್ಲಿ ಯಾರೋ ಒಬ್ಬರು ದೊಡ್ಡದು ವಾಚ್ ಇಟ್ಕೊಂಡಿದ್ರು. ಎಷ್ಟು ಚೆನ್ನಾಗಿತ್ತದು ಅಂತಂದರೆ ನಾವು ಸುಮ್ಮನೆ ಅವ್ರನ್ನ ಹಿಂದೆ ತಿರುಗಿ ನೋಡ್ತಾ ಇದ್ವಿ. ಸೊ ಅವ್ರು ಅದಕ್ಕೆ ನೋಡಿ ಅಂತ ಹೇಳ್ಬಿಟ್ಟು ನಮಗೆ ತೋರಿಸಿದ್ರು. ನೋಡಿ ವಾಚ್ ಎಷ್ಟು ದೊಡ್ಡದಾಗಿತ್ತು. ಸೊ ಅದಾದಮೇಲೆ ನಾವು ಸ್ಯಾರಿ ಸ್ವಲ್ಪ ಶಾಪ್ ಮಾಡಬೇಕಿತ್ತು. ಅದಕ್ಕೆ ರತನ್ ಸಿಲ್ಕ್ಸಿಗೆ ಹೋಗಬೇಕಾಗಿತ್ತು ಹನುಮಾನ್ ನಗರ್ಗೆ. ಸೊ ನಾವು ಅಲ್ಲೇ ಇರೋ ಕಮರ್ಷಿಯಲ್ ಸ್ಟ್ರೀಟಿಂದ ಆಚೆ ಬಂದು ಬೋರಿಂಗ್ ಹಾಸ್ಪಿಟ್ಲು ಮುಂದಗಡೆಯಿಂದ ಹನುಮಾನ್ ನಗರ್ಗೆ ಆಟೋನ ಬುಕ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ನಾವು ಆಟೋದಲ್ಲಿ ಹೊರಟ್ವಿ. ನಾವು ಹೊರಡೋಷ್ಟೊತ್ತಲ್ಲಿ ಆಲ್ರೆಡಿ ಸಂಜೆ 5 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಸ್ಯಾರಿ ಅಂಗಡಿಗೆ ರೀಚ್ ಆಗಿ ನಮಗೆ ಬೇಕಾಗಿದ್ದಂಥ ಸ್ಯಾರಿಗಳನ್ನೆಲ್ಲನೂ ಪರ್ಚೇಸ್ ಮಾಡಿಕೊಂಡು ಮನೆಗೆ ಅಂತ ಹೊರಟ್ವಿ. ನಾವು ವಿರಾಟ್ಗೆ ಏನೂ ತೊಗೊಂಡು ಬರಲಿಲ್ಲ ಶಾಪಿಂಗ್, ನಮಗೆ ಮಾತ್ರ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅವನಿಗೆ ಬೇಜಾರಾಗಬಾರ್ದು ಅಂತ ಆರ್ಡ್ರ್ ಮಾಡಿದ್ವಿ. ಸೊ ಆರ್ಡ್ರ್ ಬರ್ತದೆ, ಅವ್ನು ವೆಯ್ಟ್ ಮಾಡ್ತಾ ಇದ್ದಾನೆ ಆಚೆಗಡೆ. ಏನು ತೊಗೊಂಬಂದಿದ್ದೀವಿ, ಸರಿ ಏನು ಆರ್ಡ್ರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಅಂತ ವೆಯ್ಟ್ ಮಾಡ್ತಿದ್ದಾನೆ ವಿರಾಟ್. ನೀವು ಬಂದಿದ್ದಾನೆ, ಬಂದೆ ಇಸ್ಕೊಂಡ್ಬೇಡಿ. Thank you. Okay, let's open. ಈಗ ಬಂದಿದ್ದಮ್ಮ, ಅಲ್ಲೇನು ಸಿಗ್ಲಿಲ್ಲ ನಿನ್ಗೆ ಆಟ ಆಡೋದು, ಆಟ ಸಾಮಾನೆಲ್ಲ ಏನೂ ಸಿಗ್ಲಿಲ್ಲಮ್ಮ ಕಮರ್ಷಿಯಲ್ಲಿ, ಬರೀ ಬಟ್ಟೆ ಮಾತ್ರ ಇತ್ತು. ಅದಕ್ಕೆ ಆರ್ಡರ್ ಮಾಡಿದ್ವಿ. ಓಪನ್ ಮಾಡೋಣ. ಅದಾದ್ಮೇಲೆ ಸರ್ಟಿಫಿಕೇಟ್ ನೀವೇ ತಗೊಳ್ಳುವಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕ್ರಾಫ್ಟ್ ನೋಡಿ ಥರ ಎಲ್ಲ ಇದೆ. ಅಡಿಷನ್, ಸಬ್ಟ್ರಾಕ್ಷನ್, ಶೇಪ್ಸು, ABCD ಪಜಲ್, ಡಿಫ್ರೆನ್ಸ್ ಫೈಂಡ್ ಮಾಡೋದು, ನ್ಯಾವಿಗೇಟ್ ಮಾಡೋದು, ಬಾಕ್ಸ್ ಶೇಪ್ಸ್. ಅದಾದ್ಮೇಲೆ ಗೇಮ್ ಹೆಂಗೆ ಆಡೋದಂತ ಒಂದು ಬ್ರಾಚರ್. ಇದು ಸೂಪರ್. ಬರೆಯೋದು, ಎರೇಂಜ್ ಮಾಡೋದು. ಓಕೆ, ಹಾಂ ಚೆನ್ನಾಗಿದೆಯಾ? ಯಾ ಥ್ಯಾಂಕ್ ಯು. ನನಗೆ ನೈಸ್ ಹೇಳು. ನೈಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಅಷ್ಟೇ. ಫ್ರೆಂಡ್ಸ್, ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಏನೇನೆಲ್ಲ ಶಾಪ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು. ಸೊ ಫಸ್ಟಿಗೆ ನಾವು ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣವೇ ನಮಗೆ ಅಲ್ಲಿ ಸ್ಟಾಲ್ಸ್ ಥರ ಹಾಕ್ಕೊಂಡಿದ್ರು ಮೆಟ್ರೋ ಸ್ಟೇಷನಲ್ಲೇ. ಅಲ್ಲಿ ಈ ಒಂದು ಬ್ರೇಸ್ಲೆಟ್ಸ್ ತೊಗೊಂಡ್ವಿ, 4 ಬ್ರೇಸ್ಲೆಟ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ. ಸೊ ಇದು ವಾಟರ್ ಪ್ರೂಫ್, ಲೈಕ್ ಕಲರ್ ಹೋಗೋದಿಲ್ಲ, ಆ ಥರ ತುಂಬ ಚೆನ್ನಾಗಿದೆ. ಅಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು 4 ತೊಗೊಂಡ್ವಿ. ಸೊ ಇದನ್ನು ಆದಮೇಲೆ ಮುಗಿಸ್ಕೊಂಡು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋದಾಗ ಈ ಲೆಹೆಂಗಾ ಸೆಟ್ ನಾನು ತೊಗೊಂಡಿದ್ದು 2 ತೊಗೊಂಡ್ವಿ. ಒಟ್ಟು ನಾನೊಂದು ಭೂಮಿಕಾ ಒಂದು 2 ಲೆಹೆಂಗಾ ಸೆಟ್ ತೊಗೊಂಡ್ವಿ. ಸೊ ಇದು ಬಂದು ನಂದು ಒಂಥರ ಕ್ರೀಮಿಶ್ ಕಲರ್ಗೆ ಈ ಥರ ಬೀಚ್ ವರ್ಕ್ ಬಂದಿದೆ.
ಫುಲ್ ಲೆಹಂಗಾನ ನಾನು ಸೈಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ನಾನು ಹಾಕೊಂಡಿದ್ದು ಅಂಗಡಿನಲ್ಲಿ ಹಾಕೊಂಡಿದ್ನಲ್ಲ ಅದ್ರದ್ದು ಸೈಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು, ಹಾಗೆ ತುಂಬ ವರ್ತ್ ಕೂಡ ಅನ್ನಿಸ್ತು. ಇದು ಭೂಮಿಕಾ ತಗೊಂಡಿದ್ದು ಲೆಹಂಗಾ, ತುಂಬ ಚೆನ್ನಾಗಿದೆ. ಕಲರ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳು ಹಾಕೊಂಡಾಗ. ಅವಳ ಕಲರ್ ಕಾಂಪ್ಲೆಕ್ಸ್ಗೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಸೊ ಇದನ್ನು ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಸೊ ಈ ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮಗೆ ಇದು ತುಂಬ ರೀಸನಬಲ್ ಪ್ರೈಸ್ಗೆ ಸಿಕ್ತು. ಹಾಗೆ ಇದೊಂದು ಶರಾರ ತಗೊಂಡೆ. ಇವಾಗಿನ ಟ್ರೆಂಡಲ್ಲಿ ಇದು ತುಂಬಾ ಓಡ್ತಾ ಇರೋ ಕಾರಣ ಶರಾರ ಅಂತ ಎಲ್ಲರೂ ತೊಗೊತಾ ಇದ್ರು. ಸೊ ಅದಕ್ಕೆ ನಾನು ಒಂದು ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡೆ. ಸೊ ಈ ಆ್ಯಕ್ಚುಲಿ ನಾನು ಪಿಂಕ್ ಕಲರ್ ಟ್ರೈ ಮಾಡಿದೆ. ಫಸ್ಟ್ ಇದನ್ನು ಟ್ರೈ ಮಾಡಿದೆ ಬ್ಲೂ ಕಲರು, ಇದಾದಮೇಲೆ ಪಿಂಕ್ ಕಲರ್ ಟ್ರೈ ಮಾಡಿದೆ. ನನಗೆ ಬ್ಲೂ ಕಲರ್ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಬ್ಲೂ ಕಲರ್ ತೊಗೊಂಡೆ. ಅಲ್ಲಿ ನಾನು ಪಿಂಕ್ ಕಲರ್ದು ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಇದು ಅಷ್ಟೇ ನನಗೆ ವರ್ತ್ ಅಂತ ಅನ್ನಿಸ್ತು ಪ್ರೈಸ್ ಕಮರ್ಷಿಯಲಲ್ಲಿ. ಹಾಗೆ ಈ 3 ಪೇರ್ಸ್ ಆಫ್ ಸ್ಲಿಪ್ಪರ್ ಕೂಡ ತೊಗೊಂಡ್ವಿ. ಇದು ಅಷ್ಟೇ ನಮಗೆ ತುಂಬ ವರ್ತ್ ಅಂತ ಅನ್ನಿಸ್ತು. ಸೊ 3 ಪೇರ್ಸ್, ಇದು ಆಂಟಿಗೆ ತೊಗೊಂಡಿದ್ದು, ಇದೆರಡು ಭೂಮಿಕಂಗೆ ತೊಗೊಂಡಿದ್ದು. ಒಂದು ಹೀಲ್ಡು, ಇನ್ನೆರಡು ಫ್ಲ್ಯಾಟ್ ಸ್ಲಿಪ್ಪರ್ಸ್. ಹಾಗೆ ಕೆಲವೊಂದೊಂದು ಟಾಪ್ಗಳನ್ನ ಕೂಡ ತೊಗೊಂಡ್ವಿ. ಸೊ ಟಾಪ್ಗಳು ಕೂಡ ಅಷ್ಟೇ, ಅಂದರೆ ಈಗ ಆಫೀಸ್ ವೇರ್ಗಾಗಿರ್ಬೋದು, ಕಾಲೇಜ್ ವೇರ್ಗಾಗಿರ್ಬೋದು, ಆ ಥರ ಹಾಕೊಂಡು ಹೋಗೋದಕ್ಕೆ ಡೈಲಿ ವೇರ್ ಯೂಸ್ಗಳಿಗೆ ಅಂತ ಹೇಳ್ಬಿಟ್ಟು ಟಾಪ್ಸ್ಗಳನ್ನ ತೊಗೊಂಡ್ವಿ. ಇದು ಬ್ಲ್ಯಾಕ್ ಫಾರ್ಮಲ್ ಶರ್ಟು. ಇದೆಲ್ಲ ನಂಗೆ ಜಸ್ಟ್ 250ಗೆ ಸಿಕ್ತು. ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್, ತುಂಬ ಚೆನ್ನಾಗಿದೆ, ತುಂಬ ವರ್ತ್ ಅಂತ ಅನಿಸ್ತು ನನಗೆ. ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಇದೊಂದು ಕಲರ್ ತೊಗೊಂಡೆ, ಬ್ಲ್ಯಾಕ್ ಕಲರ್ ಒಂದು ತೊಗೊಂಡೆ. ಎರಡು ಒಂದೇ ಥರ, ಜಸ್ಟ್ ಕಲರ್ ಮಾತ್ರ ಬೇರೆ ಬೇರೆ ಇದೆ. ಹಾಗೆ ಇದೊಂದು ಡ್ರೆಸ್ ತೊಗೊಂಡೆ. ಇದು ಅಷ್ಟೇ ನನಗೆ ಜಸ್ಟ್ 350ಗೆ ಸಿಕ್ತು. ಚೆನ್ನಾಗಿದೆ. ಇದು ಮೇಲೆ ಸ್ಟ್ಯಾಪ್ಸ್ ಬಂದಿದೆ, ಈ ಥರ 1 ಪೀಸ್ ಡ್ರೆಸ್. ಇದು ಅಷ್ಟೇ ಟಾಪ್, ಟೈಮ್ ಬಂದಿದೆ. ಇದು ಪ್ಯಾಡೆಡ್ ಕೂಡ ಬಂದಿದೆ, ಅದರಲ್ಲೇ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಇತ್ತು. ಜಸ್ಟ್ 250ಗೆ ಸಿಕ್ತು. ಪ್ಯಾಡೆಡ್ ಕೂಡ ಹಾಕಿದ್ದಾರೆ, ಅಂದರೆ ಹಿಂದೆ ಎಲಾಸ್ಟಿಕ್ ಕೂಡ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಟ್ರೈನ್ ಬಂದಿದೆ, ಶೋಲ್ಡರ್ ಚೆನ್ನಾಗಿದೆ. ಹಾಗೆ ಈ ಕುರ್ತಾ ಸೆಟ್ ಜಸ್ಟ್ 150. ಕಾಟನ್ ಕುರ್ತಾ ಸೆಟ್, ಕುರ್ತಾ ಇದು ಸೆಟ್ ಅಲ್ಲ, ಸಾರಿ, ಬರೀ ಕುರ್ತಾ ಮಾತ್ರ. ಇದು ಅಷ್ಟೇ ಜಸ್ಟ್ 150. ಅಂದರೆ ಈಗ ರೆಗ್ಯುಲರ್ ವೇರ್ಗೆ ಒಂದೆರಡು ಸತಿ ಆಫೀಸ್ಗೆ ಹಾಕೊಂಡು ಹೋಗಿ ಆಮೇಲೆ ಬೇಕಾದ್ರೆ ಮನೇಲಿ ಯೂಸ್ ಮಾಡೋ 150ಗೆ ಯಾರು ಕೊಡ್ತಾರಲ್ವಾ ಹೇಳಿ. ಇದು 250. ಇದು ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಇದು ತುಂಬ ಚೆನ್ನಾಗಿದೆ. 250 ನಂಗೆ ವರ್ತ್ ಅಂತ ಅನ್ನಿಸ್ತು. ಹಾಗೆ ಇದೊಂದು ಟಾಪು ಸೇಮ್ ಅವಾಗಲೇ ತೋರಿಸಿದ್ನಲ್ಲ ಅದೇ ಥರ. ಇದು ಕೂಡ ಟ್ರೈನ್ ಬಂದಿದೆ, ಹಿಂದೆಗಡೆ ಈ ಥರ ಎಲಾಸ್ಟಿಕ್ ಇದೆ, ಸೊ ದಟ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು 250 ರುಪೀಸ್. ಹಾಗೆ ಸ್ಯಾರಿಗಳು ಕೂಡ ತೊಗೊಂಡ್ವಿ. ಸ್ಯಾರಿಗಳು ತೊಗೊಂಡಿದ್ದು ನಾವು ಹನುಮನ್ ನಗರಲ್ಲಿ ರತನ್ ಶಾಪಲ್ಲಿ ತೊಗೊಂಡಿದ್ದು. ಸೊ ಆ್ಯಕ್ಚುಲಿ ಒಂದು ಸ್ಯಾರಿ ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ 3-4 ಸ್ಯಾರಿ ತೊಗೊಂಡು ಶಾಪ್ ಒಂದು ನೋಡೋಕೆ ಹೋದರೆ ಅಲ್ಲಿ 3 ತೊಗೊಂಡು ಬಂದಿರ್ತೀವಿ. ಹಾಗೆ ಈ ಸತಿ ಕೂಡ ಒಂದು ತೊಗೊಳಕ್ಕೆ ಹೋಗಿ 3 ತೊಗೊಂಡು ಬಂದಿದ್ದೀವಿ. ಹಾಗೆ ಇದು ಸುಮ್ಮನೆ ನಮ್ಮ ಭೂಮಿಕಾ ತೊಗೊಂಡ್ಲು, ಹಾಗೆ ಜಸ್ಟ್ ಟೆಂಪಲ್ ವೇರ್ಸ್ ಆ ಥರ ಏನಾದರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು. ಇದು ಕೂಡ ಭೂಮಿಕಾ ತೊಗೊಂಡಿತ್ತು. ಇದು ಕಲರ್ ಕಾಂಬಿನೇಷನ್ನು ಮತ್ತು ಸ್ಯಾರಿ ತುಂಬಾ ಇಷ್ಟ ಆಯಿತು ಅವಳಿಗೆ, ಅದಕ್ಕೆ ತೊಗೊಂಡ್ಲು ಇದನ್ನು. ಸೊ ಪಿಂಕ್ ಕಲರಲ್ಲಿ ಅವಳ ಹತ್ರ ಜಾಸ್ತಿ ಸ್ಯಾರೀಸ್ ಇರಲಿಲ್ಲ, ಸೊ ನಾನೇ ಚೆನ್ನಾಗಿದೆ ಅಂತ ಹೇಳಿದೆ. ಇದು ಬಾರ್ಡ್ರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಅವಳಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಟ್ಕೊಂಡಾಗ, ಅದಕ್ಕೆ ತೊಗೊಂಡು. ಇದೊಂದು ನನಗೆ ಹಾಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಈ ಆಫೀಸ್ ವೇರ್ಗೆಲ್ಲ ಹಾಕೊಂಡು ಹೋಗ್ಬೋದಲ್ಲ, ಏನಾದರೂ ಪೂಜೆ ಗೀಜೆ ಇದ್ದಾಗ ಹಾಕೊಂಡು ಹೋಗ್ಬೋದು ಅಂತ ತೊಗೊಂಡೆ. ಸೊ ಇದು ಒಂಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು, ನನ್ನ ಹತ್ರ ಯೂಶ್ವಲಿ ಈ ಕಲರಲ್ಲಿ ಇರಲಿಲ್ಲ, ಓಕೆ ಆಗತ್ತಲ್ವ ಅಂತ ಹೇಳಿಬಿಟ್ಟು ತೊಗೊಂಡೆ. ಸೊ ಇದೆಲ್ಲ ರೇಟೆಲ್ಲ ತುಂಬ ರೀಸನಬಲ್ ಆಗಿದೆ. ನಿಮಗೆ ರೇಟ್ ಹೇಳ್ಬೇಕಂತಂದರೆ ದಿಸ್ ಕಾಸ್ಟೆಡ್ ಇದು 380 ರುಪೀಸ್ ಆಯಿತು ಇದಕ್ಕೆ.
ಸೊ ಈ ಸ್ಯಾರಿ ಬಂದು 1050 ರುಪೀಸ್ ಇದು. ಈ ಸ್ಯಾರಿ 330 ರುಪೀಸ್. ಈ ಒಂದು ಸ್ಯಾರೀಸಲ್ಲಾಗಿರ್ಬೋದು, ಈ ಬಟ್ಟೆಗಳಲ್ಲಾಗಿರ್ಬೋದು, ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾವ್ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಥರ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತಿಗೆ ನನ್ನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.